ಆರ್ಎಸ್ಎಸ್ ಪಥ ಸಂಚಲನ ಹೈಕೋರ್ಟ್ನಲ್ಲಿ ಹೈ ವೋಲ್ಟೇಜ್ ವಾದ ಪ್ರತಿವಾದ ನಡೀತಾ ಇದೆ. ಪಥ ಸಂಚಲನಕ್ಕೆ ಅವಕಾಶ ನೀಡಿದ್ರೆ ಕಾನೂನು ಸುವ್ಯವಸ್ಥೆಗೆ ಸಮಸ್ಯೆಯಾಗುತ್ತೆ. ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಅನುಮತಿ ನೀಡಲಾಗಲ್ಲ ಅಂತ ಸರ್ಕಾರ ತನ್ನ ವಾದ ಮಂಡಿಸಿದೆ. ಹಲವು ಸಂಘಟನೆಗಳು ಮೆರವಣಿಗೆ ಪ್ರತಿಭಟನೆಗಾಗಿ ಅರ್ಜಿ ಸಲ್ಲಿಸಿವೆ. 2 ವಾರಗಳಲ್ಲಿ ಎಲ್ಲರ ಸಭೆ ಕರೆದು ನಿರ್ಧಾರ ಮಾಡಲಾಗುತ್ತೆ. ಕಲಬುರಗಿ ಹೈಕೋರ್ಟ್ ಪೀಠದಲ್ಲಿ ಎಜಿ ಶಶಿಕಿರಣ್ ಶೆಟ್ಟಿ ವಾದ ಮಂಡನೆ ಮಾಡಿದ್ದಾರೆ. ಸರ್ಕಾರದ ಪರವಾಗಿ ವಾದ ಮಂಡನೆ ಮಾಡಿದ್ದು ಮನವಿಯನ್ನ ಪೆಂಡಿಂಗ್ ನಲ್ಲಿ ಇಡಲಾಗಿದೆ. ಅರ್ಜಿಯನ್ನ ನಿರಾಕರಿಸಿಲ್ಲ. 1 ಅಥವಾ 2 ವಾರಗಳಲ್ಲಿ ನಿರ್ಧಾರ ಮಾಡ್ತೀವಿ ಅಂತ ಎಜಿ ವಾದ ಮಂಡನೆ ಮಾಡಿದ್ದಾರೆ. ಶಾಂತಿ ಸಭೆ ಕರೆದು ಚರ್ಚೆ ಮಾಡ್ತೀವಿ ಅಂತ ಎಜಿ ಶಶಿಕಿರಣ್ ವಾದ ಮಂಡನೆ ಮಾಡಿದ್ದಾರೆ. ಆರ್ಎಸ್ಎಸ್ ನ ಜೊತೆಗೆ ಇನ್ನೂ 5 ಸಂಘಟನೆಗಳು ಈಗಾಗಲೇ ಅರ್ಜಿ ಸಲ್ಲಿಸಿವೆ. ಭೀಮ್ ಆರ್ಮಿ ಸೇರಿದಂತೆ 5 ಸಂಘಟನೆಗಳು ಆರ್ಎಸ್ಎಸ್ ಜೊತೆ ನಮಗೂ ಪಥಸಂಚಲನಕ್ಕೆ ಅವಕಾಶ ಕೊಡಿ ಅಂತ ಈಗಾಗಲೇ ಅರ್ಜಿ ಸಲ್ಲಿಸಿವೆ. ಕಲಬುರಗಿ ಕೋರ್ಟ್ನಲ್ಲಿ ವಾದ ಪ್ರತಿವಾದ ನಡೀತಾ ಇದೆ. ಅದಕ್ಕೆ ಸರ್ಕಾರದ ಪರವಾಗಿ ವಾದ ಮಂಡನೆ ಆಗ್ತಾ ಇದೆ. ಪಥಸಂಚಲನಕ್ಕೆ ಅವಕಾಶ ಕೊಟ್ಟರೆ ಕಾನೂನು ಸುವ್ಯವಸ್ಥೆಗೆ ಸಮಸ್ಯೆಯಾಗುತ್ತೆ. ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿ ನೀಡೋದಕ್ಕಾಗಲ್ಲ ಅಂತ ರಾಜ್ಯ ಸರ್ಕಾರ ವಾದ ಮಂಡನೆ ಮಾಡ್ತಾ ಇದ್ದು ಹಲವು ಸಂಘಟನೆಗಳು ಮೆರವಣಿಗೆ ಪ್ರತಿಭಟನೆಗಾಗಿ ಅರ್ಜಿ ಸಲ್ಲಿಸ್ತಾ ಇವೆ. 2 ವಾರಗಳಲ್ಲಿ ಎಲ್ಲರ ಸಭೆ ಕರೆದು ಒಂದು ನಿರ್ಧಾರ ಮಾಡ್ತೀವಿ ಅಂತ ನ್ಯಾಯಾಲಯದಲ್ಲಿ ಕಲಬುರಗಿ ಹೈಕೋರ್ಟ್ ಪೀಠದಲ್ಲಿ ಎಜಿ ಶಶಿಕಿರಣ್ ಶೆಟ್ಟಿ ವಾದ ಮಂಡನೆ ಮಾಡಿದ್ದಾರೆ. ನಾವು ಮನವಿಯನ್ನ ತಿರಸ್ಕರಿಸಿಲ್ಲ, ಪೆಂಡಿಂಗ್ ನಲ್ಲಿ ಇಟ್ಟಿದ್ದೀವಿ. 1 ಅಥವಾ 2 ವಾರಗಳಲ್ಲಿ ಇದರ ಬಗ್ಗೆ ನಿರ್ಧಾರ ಮಾಡ್ತೀವಿ ಅಂತ ಎಜಿ ವಾದ ಮಂಡನೆ ಮಾಡಿದ್ದು ಶಾಂತಿ ಸಭೆ ಕರೆದು ಆಮೇಲೆ ಚರ್ಚೆ ಮಾಡ್ತೀವಿ ಅಂದಿದ್ದಾರೆ ಎಜಿ ಶಶಿಕಿರಣ್ ಶೆಟ್ಟಿ. ಚಿತ್ತಾಪುರದ ಆರ್ಎಸ್ಎಸ್ ಪಥ ಸಂಚಲನ ರಾಜ್ಯ ಸರ್ಕಾರ ಮತ್ತು ಆರ್ಎಸ್ಎಸ್ ನಡುವಿನ ನೇರ ಹಣಾಹಣಿಯಾಗಿದೆ. ಇದರ ಜೊತೆಗೆ ಡಿಸಿಗೆ ಈಗಾಗಲೇ 5 ಸಂಘಟನೆಗಳು ಅರ್ಜಿ ಸಲ್ಲಿಸಿವೆ. ನಮಗೂ ಅವತ್ತೇ ಅವಕಾಶ ಕೊಡಿ, ಅಂದ್ರೆ ನವೆಂಬರ್ 2ಕ್ಕೆ ನಮಗೂ ಅವಕಾಶ ಕೊಡಿ ಪಥಸಂಚಲನಕ್ಕೆ ಅಂತ. ಈಗ ನ್ಯಾಯಾಲಯದಲ್ಲಿ ಇದರ ಬಗ್ಗೆ ವಾದ ಪ್ರತಿವಾದ ನಡೀತಾ ಇದ್ದು ಸರ್ಕಾರದ ಪರವಾಗಿ ಶಶಿಕಿರಣ್ ಶೆಟ್ಟಿ ವಾದ ಮಂಡನೆ ಮಾಡಿದ್ದಾರೆ. ಅಕ್ಟೋಬರ್ 28ಕ್ಕೆ ಶಾಂತಿ ಸಭೆ ನಡೆಸೋದಕ್ಕೆ ಸರ್ಕಾರಕ್ಕೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಸಭೆ ನಡೆಸಿ ಅಕ್ಟೋಬರ್ 30ಕ್ಕೆ ವರದಿ ಕೊಡಿ ಅಂತ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಕಲಬುರಗಿ ಜಿಲ್ಲಾಡಳಿತಕ್ಕೆ ವರದಿ ನೀಡಿ ಅಂತ ನ್ಯಾಯಾಲಯದಿಂದ ಸೂಚನೆ. ವಾದ ಪ್ರತಿವಾದ ಆಲಿಸಿದ ನಂತರ ನ್ಯಾಯಾಲಯದಿಂದ 28ಕ್ಕೆ ಅಂದ್ರೆ ಇದೇ ತಿಂಗಳ 28ಕ್ಕೆ ಶಾಂತಿ ಸಭೆ ನಡೆಸಿ ಅದಾದ ಮೇಲೆ ಅದರ ಮೇಲೆ ಅಕ್ಟೋಬರ್ 30ನೇ ತಾರೀಕು ನಮಗೆ ವರದಿ ಕೊಡಿ ಅಂತ ನ್ಯಾಯಾಲಯ ಸೂಚನೆ ಕೊಟ್ಟಿದೆ. ಹಲವು ಸಂಘಟನೆಗಳು ಅರ್ಜಿ ಸಲ್ಲಿಸಿರೋದ್ರಿಂದ ಅನುಮತಿ ನೀಡೋದು ಕಷ್ಟವಾಗುತ್ತೆ. 2 ವಾರಗಳ ಕಾಲ ಪೆಂಡಿಂಗ್ ನಲ್ಲಿ ಇಟ್ಕೊಳ್ತೀವಿ, ನಂತರ ನಿರ್ಧರಿಸ್ತೀವಿ ಅಂತ ಸರ್ಕಾರದ ವತಿಯಿಂದ ಎಜಿ ಈಗಾಗಲೇ ವಾದ ಮಂಡನೆ ಮಾಡಿದ್ರು. ವಾದ ಪ್ರತಿವಾದ ಆಲಿಸಿದ ನ್ಯಾಯಾಲಯ 28ನೇ ತಾರೀಕು ಇದೇ ತಿಂಗಳು ಶಾಂತಿ ಸಭೆ ಮಾಡಿ ಅಕ್ಟೋಬರ್ 30ನೇ ತಾರೀಕು ಇದೇ ತಿಂಗಳ 30ನೇ ತಾರೀಕು ಅದರ ವರದಿಯನ್ನ ನಮಗೆ ಸಲ್ಲಿಸಿ ಅಂತ ಸೂಚನೆ ಕೊಟ್ಟಿದೆ. ಕಲಬುರಗಿ ನ್ಯಾಯಾಲಯದಿಂದ ಹೈಕೋರ್ಟ್ನಿಂದ ಸರ್ಕಾರಕ್ಕೆ ಸೂಚನೆ. ಇವತ್ತು 24ನೇ ತಾರೀಕು 28ನೇ ತಾರೀಕು ಶಾಂತಿ ಸಭೆ ಕರೀರಿ. ಶಾಂತಿ ಸಭೆ ಕರೆದು ಅಕ್ಟೋಬರ್ 30ನೇ ತಾರೀಕು ನಮಗೆ ವರದಿ ಸಲ್ಲಿಸಿ ಅಂತ ನ್ಯಾಯಾಲಯ ಸೂಚಿಸಿದೆ. ಹಲವು ಸಂಘಟನೆಗಳ ಮನವಿ ಹಿನ್ನೆಲೆಯಲ್ಲಿ ಶಾಂತಿ ಸಭೆಗೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಸ್ಥಳೀಯ ಆಡಳಿತ ಸಭೆ ನಡೆಸಿ ಸಂಘಟಕರ ಜೊತೆ ಚರ್ಚಿಸಿ ಅಂತ ಸೂಚನೆ ಕೊಟ್ಟಿದೆ. ವಿಚಾರಣೆಯನ್ನ 30ಕ್ಕೆ ಮುಂದೂಡಿದೆ. ಇದೇ ತಿಂಗಳ 30 ಅಕ್ಟೋಬರ್ 30ಕ್ಕೆ ಮುಂದೂಡಿಕೆ ಮಾಡಿದೆ. ಆವತ್ತಿನ ದಿನ ವರದಿ ಸಲ್ಲಿಕೆಯಾಗಬೇಕು. ಸರ್ಕಾರದಿಂದ ವರದಿ ಸಲ್ಲಿಕೆಯಾಗಬೇಕು. ಆ ವರದಿಯ ಆಧಾರದ ಮೇಲೆ ನ್ಯಾಯಾಲಯ ನಿರ್ಧಾರ ತೆಗೆದುಕೊಳ್ಳುತ್ತೆ. ಅಕ್ಟೋಬರ್ 30ಕ್ಕೆ ನೀವು ವರದಿ ಸಲ್ಲಿಸಿ ಅಂತ ಹೇಳಿ ವಿಚಾರಣೆಯನ್ನ ನ್ಯಾಯಾಲಯ ಅಕ್ಟೋಬರ್ 30ಕ್ಕೆ ಮುಂದೂಡಿದೆ. ಅದಕ್ಕೆ 2 ದಿನ ಮುಂಚೆ ಅಂದ್ರೆ 28ನೇ ತಾರೀಕು ಶಾಂತಿ ಸಭೆ ನಡೆಸಿ ಹಲವು ಸಂಘಟನೆಗಳು ಇದರ ಬಗ್ಗೆ ಕೇಳಿರೋದ್ರಿಂದ ಅವರೆಲ್ಲರನ್ನ ಕರೆಸಿ ಮಾತುಕತೆ ನಡೆಸಿ ಶಾಂತಿ ಸಭೆಯ ನಂತರ ವರದಿ ರೆಡಿ ಮಾಡಿ ಅದಾದ 2 ದಿನಕ್ಕೆ ಅಂದ್ರೆ ಅಕ್ಟೋಬರ್ 30ನೇ ತಾರೀಕು ವರದಿಯನ್ನ ಸಲ್ಲಿಸಿ ಅಂತ ಹೇಳಿದ್ದಾರೆ.
ಆವತ್ತಿನ ದಿನಕ್ಕೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದೆ ನ್ಯಾಯಾಲಯ. ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಅನುಮತಿ ಸಿಗುತ್ತಾ ಇಲ್ಲವಾ ಅನ್ನೋದನ್ನ ಅಕ್ಟೋಬರ್ 30ರವರೆಗೆ ನಾವು ಕಾದು ನೋಡಬೇಕು. ಅಲ್ಲಿಯವರೆಗೆ ಜಿಲ್ಲಾಡಳಿತದಿಂದ ಒಂದು ಶಾಂತಿ ಸಭೆ ನಡೆಯುತ್ತೆ. ಯಾರ್ಯಾರ ಸಂಘಟಕರು ಈಗಾಗಲೇ ಅರ್ಜಿ ಸಲ್ಲಿಸಿದ್ದಾರೆ, ಆರ್ಎಸ್ಎಸ್, ಭೀಮ್ ಆರ್ಮಿ, ರೈತ ಸಂಘಟನೆ, ಈ ಎಲ್ಲ ಸಂಘಟನೆಗಳ ಮುಖಂಡರ ಜೊತೆ ಒಂದು ಶಾಂತಿ ಸಭೆ ನಡೆಸಿ ಅದರ ಫಲಿತಾಂಶ ಏನು ಅನ್ನೋದರ ವರದಿನ ನಮಗೆ ಕೊಡಿ ಅಂತ ಹೈಕೋರ್ಟ್ ಈಗ ಸೂಚನೆ ಕೊಟ್ಟಿದೆ. ಆರ್ಎಸ್ಎಸ್ ನವೆಂಬರ್ 2ರ ಪಥ ಸಂಚಲನ ಅಕ್ಟೋಬರ್ 30ನೇ ತಾರೀಕು ನಿರ್ಧಾರ ಆಗತ್ತೆ. ಇದರ ಜೊತೆಗೆ ಎಲ್ಲಿ ಸಭೆ ನಡೆಸ್ತೀರಿ ಅಂತ ಎಜಿ ಶಶಿಕಿರಣ್ ಶೆಟ್ಟಿಗೆ ಜಡ್ಜ್ ಪ್ರಶ್ನೆ ಮಾಡಿದ್ದಾರೆ. ಜಿಲ್ಲಾ ಕೇಂದ್ರದಲ್ಲಿ ಸಭೆ ನಡೆಸಲಾಗುತ್ತೆ ಅಂತ ಎಜಿ ಉತ್ತರ ಕೊಟ್ಟಿದ್ದಾರೆ. ಇವತ್ತು ಸಂಜೆ ಒಳಗೆ ಸಭೆನ ನೀವು ಎಲ್ಲಿ ನಡೆಸ್ತೀರಿ, ಎಷ್ಟು ಗಂಟೆಗೆ ನಡೆಸ್ತೀರಿ ಅನ್ನೋದನ್ನ ನಾವು ನಿರ್ಧರಿಸ್ತೀವಿ ಅಂತ ಎಜಿ ಹೇಳಿದ್ದಾರೆ. ಇವತ್ತು ಸಾಯಂಕಾಲದ ಒಳಗೆ ಸಮಯ ಮತ್ತು ಸ್ಥಳ ಎರಡನ್ನೂ ಕೂಡ ನಾವು ನಿರ್ಧಾರ ಮಾಡ್ತೀವಿ ಅಂತ ಎಜಿ ಹೇಳಿದ್ದಾರೆ. ಸಭೆನ ಎಲ್ಲಿ ನಡೆಸ್ತೀರಿ ಅಂತ ನ್ಯಾಯಮೂರ್ತಿಗಳು ಪ್ರಶ್ನೆ ಮಾಡ್ತಾರೆ. ಆ ಪ್ರಶ್ನೆಗೆ ಎಜಿ ಶಶಿಕಿರಣ್ ಶೆಟ್ಟಿ ಉತ್ತರ ಕೊಟ್ಟಿದ್ದು, ಜಿಲ್ಲಾ ಕೇಂದ್ರದಲ್ಲಿ ಸಭೆ ನಡೆಸಲಾಗುತ್ತೆ ಮತ್ತು ಇವತ್ತು ಸಾಯಂಕಾಲದ ಒಳಗೆ ಸಭೆ ಸಮಯ ಮತ್ತು ಸ್ಥಳ ಎರಡನ್ನೂ ಕೂಡ ನಾವು ನಿರ್ಧರಿಸ್ತೀವಿ ಅಂತ ಎಜಿ ಉತ್ತರ ಕೊಟ್ಟಿದ್ದಾರೆ. ಇನ್ನು ಈ ವಿಷಯ ಎಳೆದುಕೊಂಡು ಹೋಗಬೇಡಿ ಅಂತ ಕೂಡ ಹೈಕೋರ್ಟ್ ಹೇಳಿದೆ. ನಾವು ಸಹಕರಿಸೋದಕ್ಕೆ ಸಿದ್ಧ ಅಂತ ಆರ್ಎಸ್ಎಸ್ ಪರ ವಕೀಲರು ಕೂಡ ವಾದ ಮಂಡನೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಎಲ್ಲ ರೀತಿಯ ಸಹಕಾರಕ್ಕೆ ನಾವು ಸಿದ್ಧ ಇದ್ದೀವಿ ಅಂತ, ಇದನ್ನ ಹೆಚ್ಚು ಎಳೆದುಕೊಂಡು ಹೋಗಬೇಡಿ ಅಂತ ಜಡ್ಜ್ ಕೂಡ ಸೂಚನೆ ಕೊಟ್ಟಿದ್ದಾರೆ. ಹಲವು ಸಂಘಟನೆಗಳ ಮನವಿಯ ಹಿನ್ನೆಲೆಯಲ್ಲಿ 28ನೇ ತಾರೀಕು ಶಾಂತಿ ಸಭೆ ನಡೆಸಿ 30ನೇ ತಾರೀಕು ಒಂದು ವರದಿಯ ಜೊತೆ ಬನ್ನಿ ಅಂತ ನ್ಯಾಯಮೂರ್ತಿಗಳು ಹೇಳಿದ್ದಾರೆ. ಅದರ ಜೊತೆಗೆ ಕೇಳಿದ್ರು, ಎಲ್ಲಿ ನೀವು ಈ ಶಾಂತಿ ಸಭೆ ನಡೆಸ್ತೀರಿ ಅಂತ ಪ್ರಶ್ನೆ ಮಾಡಿದ್ರು. ಈ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಬೆಂಗಳೂರು ಬ್ಯೂರೋ ಹೆಡ್ ರಮೇಶ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಚಿತ್ತಾಪುರ ಇಡೀ ರಾಜ್ಯದಾದ್ಯಂತ ಸದ್ಯಕ್ಕೆ ಕೇಂದ್ರ ಬಿಂದು ಆಗಿದೆ. ಏನಾಗುತ್ತೆ ನ್ಯಾಯಾಲಯದಲ್ಲಿ ವಾದ ಪ್ರತಿವಾದ ಅನ್ನೋದನ್ನ ಕಾದು ನೋಡ್ತಾ ಇದ್ರು. ಈಗ 30ನೇ ತಾರೀಕಿಗೆ ನ್ಯಾಯಾಲಯ ಮುಂದೂಡಿದೆ, ಹೌದು. ಆದ್ರೆ ಇವತ್ತು ಚರ್ಚೆ ಏನಾಯ್ತು, ವಾದ ಪ್ರತಿವಾದ ಏನಾಗಿತ್ತು? ಭವನ, ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಅನುಮತಿಯನ್ನ ಕೊಡ್ತಾ ಇಲ್ಲ, ಈ ಕಡೆ ನಿರಾಕರಿಸ್ತಾ ಇಲ್ಲ. ಹಾಗಾಗಿ ಅರ್ಜಿಗಳನ್ನ ಪೆಂಡಿಂಗ್ ಇಟ್ಟುಕೊಂಡು ಈ ಒಂದು ಪಥಸಂಚಲನಕ್ಕೆ ಗ್ರೀನ್ ಸಿಗ್ನಲ್ ಕೊಡದೇ ಇರೋದ್ರಿಂದ ಆರ್ಎಸ್ಎಸ್ ನ ಪಥಸಂಚಲನದ ಸಂಘಟನಾಕಾರರು ಹೈಕೋರ್ಟ್ ಮೆಟ್ಟಿಲನ್ನ ಹೇರಿದ್ರು. 19ನೇ ತಾರೀಕು ಹೋಗಿದ್ರು. ಆ ಸಂದರ್ಭದಲ್ಲಿ ಕೂಡ ನೀವೊಂದು ಯಾರ್ಯಾರು ಒಂದು ಮನವಿಯನ್ನ ಮಾಡಿದರೆ ಅವರಿಗೆ ಪ್ರತ್ಯೇಕವಾದಂತಹ ಡೇಟ್ಗಳನ್ನ ಕೊಡಿ ಮತ್ತೆ ಈ ಸಂಬಂಧಪಟ್ಟಂತೆ ವರದಿಯನ್ನ ಸಲ್ಲಿಸಿ ಅನ್ನುವ ಸೂಚನೆ ಕೂಡ ಕೊಟ್ಟಿತ್ತು. ಇವತ್ತು ಎಜಿ ಶಶಿಕಿರಣ್ ಶೆಟ್ಟಿ ಅವರು ಒಂದು ವರದಿ ಸಮೇತ ಬರ್ತಾರೆ. ಆ ವರದಿಯಲ್ಲಿ ಹೇಳುವಂತದ್ದೇನೆಂದ್ರೆ, ಚಿತ್ತಾಪುರದಲ್ಲಿ ಒಂದು ಈ ಪಥಸಂಚಲನಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ರೆ ಅದರಲ್ಲಿ ಪಬ್ಲಿಕ್ ಆರ್ಡರ್ಗೆ ಮತ್ತೆ ಕಾನೂನು ಸುವ್ಯವಸ್ಥೆಗೆ ಒಂದಷ್ಟು ಸಮಸ್ಯೆ ಆಗುವಂತ ಸಾಧ್ಯತೆಗಳಿದೆ. ಹಾಗಾಗಿ 8ಕ್ಕೂ ಹೆಚ್ಚು ಸಂಘಟನೆಗಳು ಅದೇ ದಿನಾಂಕದಲ್ಲಿ ನಾವು ಪಥಸಂಚಲನ ಮಾಡ್ತೀವಿ, ಮೆರವಣಿಗೆ ಮಾಡ್ತೀವಿ ಅನ್ನುವಂತ ಬೇರೆ ಬೇರೆ ಕಾರಣಗಳಿಗಾಗಿ ಮನವಿಯನ್ನ ಮಾಡಿರೋದ್ರಿಂದ ಅವತ್ತು ನಾವು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅದನ್ನ ಇನ್ನೂ ರಿಜೆಕ್ಟ್ ಮಾಡಿಲ್ಲ. ನಾವು ಅದನ್ನ ಬಗ್ಗೆ ಏನಂದ್ರೆ ಒಂದು ರೀತಿ ಅದು ಪರಿಗಣಿಸುವ ಬಗ್ಗೆ ಚಿಂತನೆ ನಡೆದಿದೆ ಅನ್ನುವಂತ ನಿಟ್ಟಿನಲ್ಲಿ ಒಂದು ಮನವಿಯನ್ನ ಮಾಡಿರುವಂತಂದ್ರೆ ವಿಚಾರವನ್ನು ಹೇಳ್ತಾರೆ. ಆ ಸಂದರ್ಭದಲ್ಲಿ ಈ ಒಂದು ವಾದಕ್ಕೆ ಅರ್ಜಿದಾರರ ಪರ ವಕೀಲರ ಇದ್ದಂತ ಹಿರಿಯ ವಕೀಲ ಅರುಣ್ ಶಾಮ್ ಅವರು ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ. ಸೊ ಈ ರೀತಿಯಾಗಿ ಕಾನೂನು ಸುವ್ಯವಸ್ಥೆಯನ್ನು ನಡೆಸಿದ್ರೆ ಮೇಂಟೈನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಹೇಗೆ ಸಾಧ್ಯ? ಈಗಾಗಲೇ 450ಕ್ಕೂ ಹೆಚ್ಚು ಪಥಸಂಚಲನಗಳು ರಾಜ್ಯದಲ್ಲಿ ನಡೆದಿದೆ. ಅಲ್ಲಿ ಎಲ್ಲೂ ಆಗದೆ ಇರುವಂತಹ ಕಾನೂನು ಸುವ್ಯವಸ್ಥೆ ಹದಗೆಡುವಂತದ್ದು ಇಲ್ಲಿ ಯಾಕೆ ಅನ್ನುವಂಥದ್ದು. ಮತ್ತೆ ಒಂದ್ ವೇಳೆ ಆದ್ರೂ ಕಾನೂನು ಸುವ್ಯವಸ್ಥೆಯನ್ನ ನೀವು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಕೇಂದ್ರದಿಂದ ಪಡೆಗಳನ್ನ ಕರ್ಕೊಂಡು ಬಂದು ನೀವು ಅದನ್ನ ಮೇಂಟೈನ್ ಮಾಡ್ಬೇಕಾಗುತ್ತೆ, ಮಾಡಬೇಕು, ಒಂದು ಅನುಮತಿಯನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಮನವಿಯನ್ನ ಮಾಡ್ತಾರೆ. ಸೊ ಈ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳಾದಂತಹ MJS ಕಮಲ್ ಅವರು ಒಂದು ವಿಚಾರವನ್ನ ಅಲ್ಲಿ ಹೇಳ್ತಾರೆ, ನೀವು ಇಂತಹ ವಿಷಯಗಳಲ್ಲಿ ಹೇಗೆ ಹ್ಯಾಂಡ್ಲ್ ಮಾಡ್ತೀರಿ ಅನ್ನುವಂಥದ್ದು ನಿಮ್ಮ ಆಡಳಿತ ವೈಖರಿಗೆ ಒಂದು ಕನ್ನಡಿ ಹಿಡಿದಂತೆ ಆಗುತ್ತೆ ಅನ್ನುವಂಥದ್ದು. ಅಂದ್ರೆ ಸರ್ಕಾರ ಎಷ್ಟರ ಮಟ್ಟಿಗೆ ಇಂತಹ ಸಂದರ್ಭದಲ್ಲಿ ಈ ಎಲ್ಲವನ್ನು ಕೂಡ ಸರಿದೂಗಿಸ್ಕೊಂಡು ಹೋಗುತ್ತೆ, ಅದಕ್ಕೆ ಅನುಮತಿ ಕೊಡುವಂತದ್ದಾಗ್ಲಿ ಮತ್ತೆ ಕಾನೂನು ಸುವ್ಯವಸ್ಥೆನ ಕಾಪಾಡುವಂತದ್ದು ಇದ್ರೆ ಅದು ಎಷ್ಟರ ಮಟ್ಟಿಗೆ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಒಂದು ಮನವಿಯನ್ನ ಮಾಡಿದ್ರೆ ಗೊತ್ತಾಗುತ್ತೆ ಅನ್ನುವಂತ ಸೂಚ್ಯವಾಗಿ ಸರ್ಕಾರ ಕೇಳುವಂತ ಕೆಲಸಗಳನ್ನ ಮಾಡುದು. ಜೊತೆಗೆ ಯಾವ ಸಂಘಟನೆಗಳು ಬೇರೆ ಬೇರೆ ಸಂಘಟನೆಗಳೇನು ಮನವಿಯನ್ನ ಮಾಡಿದರೆ ಆ ಸಂಘಟನೆಗಳು ಕೂಡ ನಾವು ಯಾವುದೇ ಅನುಮತಿಯನ್ನ ಕೊಟ್ಟಿಲ್ಲ. ಅದರ ಜೊತೆಗೆ ಒಂದು ಶಾಂತಿ ಪಾಲನಾ ಸಭೆಯನ್ನ ಮಾಡೋರಿದ್ದೇವೆ. ಶಾಂತಿ ಪಾಲನಾ ಸಭೆಗೆ
ದಿನಾಂಕ ನಿಗದಿಯಾಗಿಲ್ಲ. ಶಾಂತಿ ಪಾಲನಾ ಸಭೆಯನ್ನ ಮಾಡಿ ಅದರಲ್ಲಿ ಚರ್ಚೆ ಮಾಡಿ ಆ ಸಂಬಂಧಪಟ್ಟಂತೆ ಮುಂದಿನ ಅರ್ಜಿಗಳಿಗೆ ಸಂಬಂಧಪಟ್ಟಂತೆ ಒಂದು ನಿರ್ಧಾರವನ್ನು ತೆಗೆದುಕೊಳ್ತೇವೆ ಅನ್ನುವಂಥದ್ದನ್ನ ಹೇಳ್ತಾರೆ. ಆದ್ರೆ ಜಡ್ಜ್ ಕೇಳ್ತಾರೆ, ಅವಾಗ ನೀವು ಯಾವತ್ತು ಶಾಂತಿ ಪಾಲನಾ ಸಭೆಯನ್ನ ಮಾಡ್ತಾ ಇದ್ದೀರಿ, ಸೊ ಎಲ್ಲಿ ಎಷ್ಟೊತ್ತಿಗೆ, ಇದನ್ನೆಲ್ಲವೂ ಕೂಡ ಹೇಳ್ಬೇಕಾಗುತ್ತೆ ಅನ್ನುವಂಥದ್ದು. ಆದ್ರೆ ಎಜಿ ಅವ್ರು ಹೇಳುವಂತಹದ್ದು ಅಂದ್ರೆ ಇನ್ನೂ ನಿಗದಿ ಆಗಿಲ್ಲ, ನಿಗದಿ ಮಾಡೋರಿದ್ದೇವೆ. ಸೊ ಈ ಎಲ್ಲಾ ರೀತಿಯಲ್ಲಿ ಒಂದು ಸರಿಯಾದಂತ ನಿರ್ಧಾರ ತೆಗೆದುಕೊಳ್ಳಿಕ್ಕೆ 1-2 ವಾರಗಳ ಸಮಯಾವಕಾಶ ಬೇಕಾಗುತ್ತೆ. ಅಲ್ಲಿಯವರೆಗೆ ಕೂಡ ಈ ಒಂದು ಪಥಸಂಚಲನಕ್ಕಾಗ್ಲಿ ಮತ್ತೆ ಯಾವುದೇ ಮೆರವಣಿಗೆಗಳಿಗಾಗ್ಲಿ ನಾವು ಅನುಮತಿಯನ್ನ ಕೊಡಲ್ಲ. ಒಂದು ನಿರ್ಧಾರವನ್ನ ಮಾಡಿ ಆ ನಂತರ ಮುಂದಿನ ಕ್ರಮವನ್ನು ತೆಗೆದುಕೊಳ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಒಂದು ಮನವಿಯನ್ನ ಮಾಡ್ತಾರೆ. ಸೊ ಅದಕ್ಕೆ ನ್ಯಾಯಾಲಯ ಅದಕ್ಕೆ ಒಪ್ಪೋದಿಲ್ಲ. ಸೊ ನೀವು ಯಾವತ್ತು ನೀವು ಶಾಂತಿ ಪಾಲನಾ ಸಭೆಯನ್ನ ಪೀಸ್ ಮೀಟಿಂಗ್ ಅನ್ನ ಮಾಡ್ತೀರಿ ಅದನ್ನ ತಿಳಿಸ್ಬೇಕು ಅನ್ನುವಂಥದ್ದು. ಜೊತೆಗೆ ಕೋರ್ಟ್ ಒಂದು 28ಕ್ಕೆ ನೀವು ಈ ಒಂದು ಶಾಂತಿ ಪಾಲನಾ ಸಭೆಯನ್ನ ಮಾಡಬೇಕು, ಅದರಲ್ಲಿ ಎಲ್ಲರನ್ನು ಕರಿಬೇಕು. ಜೊತೆಗೆ ಅಲ್ಲಿ ಎಲ್ಲಿ ಮಾಡ್ತೀರಿ, ಯಾವ ಸಮಯದಲ್ಲಿ ಮಾಡ್ತೀರಿ, ಅದೆಲ್ಲವನ್ನು ಕೂಡ ಇವತ್ತು ಸಂಜೆ ಒಳಗೆ ತಿಳಿಸ್ಬೇಕು ಅನ್ನುವಂಥದ್ದನ್ನು ಕೂಡ ಹೇಳಿರುವಂತದ್ದು. ಹಾಗಾಗಿ 28ಕ್ಕೆ ಸಭೆಯನ್ನ ಮಾಡಿ 30ಕ್ಕೆ ನೀವು ಈ ಒಂದು ವರದಿಯನ್ನ ಕೋರ್ಟ್ಗೆ ಸಲ್ಲಿಸಿ ಅದಾದ ನಂತರ ನವೆಂಬರ್ 2ಕ್ಕೆ ಅಂತೇಳಿ ಏನು ಅರ್ಜಿದಾರರು ಒಪ್ಕೊಂಡಿದ್ದಾರೆ ಆ ಒಂದು ದಿನಾಂಕಕ್ಕೆ ಅಂದ್ರೆ ಈ ಒಂದು ಪಥಸಂಚಲನ ಆಗ್ಲಿ, ಮೆರವಣಿಗೆ ಆಗ್ಲಿ, ಪ್ರತಿಭಟನೆ ಏನು ಅವ್ರು ಮಾಡ್ಲಿಕ್ಕೆ ಹೊರಟಿದ್ದಾರೆ ಅದನ್ನ ಮಾಡಬಹುದು. ಅದು ಮಾಡ್ಲಿಕ್ಕೆ ಅವಕಾಶ ಕೊಡುವಂತ ನಿಟ್ಟಿನಲ್ಲಿ ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ಈ ಒಂದು ಪ್ರಕ್ರಿಯೆಗಳನ್ನ ಆದಷ್ಟು ಬೇಗ ನಡೆಸಿ ಅನ್ನುವಂಥದ್ದು. ಜೊತೆಗೆ ಬೇರೆ ಬೇರೆ ಸಂಘಟನೆಗಳೇನು ಮನವಿ ಮಾಡಿದ್ದಾರೆ, ಸೊ ಅವರಿಗೆ ಬೇರೆ ದಿನಾಂಕವನ್ನ ಕೊಡುವಂತ ನಿಟ್ಟಿನಲ್ಲಿ ಸೂಚನೆಯನ್ನ ಸರ್ಕಾರಕ್ಕೆ ಕೊಡಬೇಕು ಅಂತ ಅರ್ಜಿದಾರ ಪರ ವಕೀಲರು ಕೂಡ ಒಂದು ಮನವಿಯನ್ನ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅದಕ್ಕೆ ಒಂದು ರೀತಿ ಅದನ್ನ ನೋಡ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಹೇಳಿದ್ರು. ಜೊತೆಗೆ ಮತ್ತೊಂದು ಕೊನೆಗೆ ಈ ವಿಚಾರವನ್ನ ತುಂಬಾ ಎಳೆದುಕೊಂಡು ಹೋಗಬೇಡಿ, ಇದನ್ನ ಆದಷ್ಟು ಬೇಗ ಬಗೆಹರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಜಡ್ಜ್ ಸರ್ಕಾರಕ್ಕೆ ಅಂದ್ರೆ ಎಜಿ ಮೂಲಕ ಸರ್ಕಾರಕ್ಕೆ ಹೇಳಿರುವಂತದ್ದು. ಆ ಸಂದರ್ಭದಲ್ಲಿ ಅಂದ್ರೆ ಅರ್ಜಿದಾರ ಪರ ವಕೀಲರು ಅಂದ್ರೆ ಅರುಣ್ ಶರ್ಮಾ ಅವರು ಕೂಡ ನಾವು ಸಹಕರಿಸಲಿಕ್ಕೆ ಸಿದ್ಧ ಇದ್ವಿ ಅನ್ನುವಂತ ಮಾತನ್ನ ಕೂಡ ಹೇಳಿರುವಂತದ್ದು. ಹಾಗಾಗಿ ನವೆಂಬರ್ 30ಕ್ಕೆ ವಿಚಾರಣೆ ಮುಂದೂಡಿಕೆ ಆಗಿದೆ, 28ಕ್ಕೆ ಸಭೆ ಆಗುತ್ತೆ. ಅದಾದ ನಂತರ ನವೆಂಬರ್ 2ಕ್ಕೆ ಸರ್ಕಾರ ಅನುಮತಿ ಕೊಡುತ್ತಾ ಇಲ್ಲ ಅಂತ ಕಾದು ನೋಡ್ಬೇಕಾಗಿರುವಂತಹದ್ದು. ಇದರ ಜೊತೆಗೆ ರಮೇಶ್, ಇದನ್ನ ಜಾಸ್ತಿ ಎಳಿಬೇಡಿ ಅಂತ ಕೂಡ ನ್ಯಾಯಾಲಯ ಸೂಕ್ಷ್ಮವಾಗಿ ಹೇಳಿದೆ. ಸೊ ಸರ್ಕಾರದ ಮುಂದಿನ ನಡೆ ಏನಾಗಿರೋ ಸಾಧ್ಯತೆ ಇದೆ? ಖಂಡಿತ ಅಂದ್ರೆ ಇಲ್ಲಿ ಇಡೀ ಇವತ್ತಿನ ವಿಚಾರಣೆಯನ್ನ ನೋಡ್ತಾ ಹೋದ್ರೆ ಅದರಲ್ಲಿ ಸರ್ಕಾರದ ಪರವಾಗಿ ಹಾಜರಾಗಿದ್ದಂತ ಶಶಿಕಾಂತ್ ಶೆಟ್ಟಿ ಅವರು ಹೇಳುವಂತದ್ದು ಏನಂದ್ರೆ ಇಲ್ಲಿ ಯಾವ್ದನ್ನು ಸರಿಯಾದಂತ ಸ್ಟ್ಯಾಂಡ್ ಅನ್ನ ತೆಗೆದುಕೊಳ್ತಾ ಇಲ್ಲ. ಇಲ್ಲೇ ಒಂದ್ ಕಡೆ SP ಅವರ ವರದಿ ಇದೆ, ನಮ್ದೇ ಗುಪ್ತ ಮಾಹಿತಿಗಳಿದೆ, ಇಲ್ಲೇ ಒಂದ್ ಕಡೆ ಅನುಮತಿಯನ್ನ ಕೊಟ್ಟಿದ್ದೆ, ಅದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗ್ಬೋದು, ಒಂದಷ್ಟು ಟೆನ್ಷನ್ ಕ್ರಿಯೇಟ್ ಆಗ್ಬೋದು, ಮತ್ತೆ ಯಾವ ಮಾರ್ಗದಲ್ಲಿ ಇವರು ಪಥಸಂಚಲನ ಮಾಡ್ಲಿಕ್ಕೆ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ ಆ ಜಾಗದಲ್ಲಿ ಹೆಚ್ಚು ಜನಸಂಖ್ಯೆ ಇರುವಂತಹದ್ದು, ಅಲ್ಲಿ ಸಂಚಾರಕ್ಕೆ ಸಮಸ್ಯೆ ಆಗುತ್ತೆ, ಅಲ್ಲಿನ ಜನಜೀವನಕ್ಕೆ ಸಮಸ್ಯೆ ಆಗುತ್ತೆ, ಅಲ್ಲಿ ಡೇ ಟು ಡೇ ಲೈಫ್ಗೆ ಸಮಸ್ಯೆ ಆಗುತ್ತೆ. ಈ ಕಾರಣಕ್ಕಾಗಿ ನಾವು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಜೊತೆಗೆ 8ಕ್ಕೂ ಹೆಚ್ಚು ಸಂಘಟನೆಗಳಿಗೆ ಮನವಿಯನ್ನು ಮಾಡಿದರೆ ಅವ್ರಿಗೂ ಕೂಡ ಕೊಡಬೇಕಾಗುತ್ತೆ. ಈ ರೀತಿಯಾದಂತ ಹೇಳಿಕೆಗಳನ್ನ ಕೊಡ್ತಾ ಇರುವಂತದ್ದು ನೋಡಿದ್ರೆ ನ್ಯಾಯಪೀಠಕ್ಕೆ ಇಲ್ಲ ಒಂದ್ ಕಡೆ ಸೂಚ್ಯವಾಗಿ ಅರ್ಥ ಆಗಿದೆ, ಇಲ್ಲ ಒಂದ್ ಕಡೆ ಈ ಬೇಕಂತಾನೆ ಈ ರೀತಿಯಾದಂತ ಉತ್ತರಗಳನ್ನ ಕೊಡುವಂತಹದ್ದು, ಇದೆಲ್ಲವನ್ನು ಕೂಡ ಮಾಡ್ತಾ ಇರುವಂತದ್ದು ಅಂತೇಳಿ ನ್ಯಾಯಪೀಠ ಅರ್ಥೈಸಿಕೊಂಡಂತೆ ಕಂಡು ಅದಾದ ನಂತರ ಈ ವಿಚಾರವನ್ನ ಆದಷ್ಟು ಪ್ರೊಲಾಂಗ್ ಮಾಡ್ಕೊಂಡು ಹೋಗಬೇಡಿ, ಇದನ್ನ ಒಂದು ಬಗೆಹರಿಸಿ ಇದನ್ನ ಒಂದು ಸರಿಯಾದ ರೀತಿಯಾದ ಕ್ರಮವನ್ನ ತೆಗೆದುಕೊಳ್ಳಿ ಅನ್ನುವಂಥದ್ದನ್ನು ಕೂಡ ಸೂಚನೆ ಕೂಡ ಕೊಟ್ಟಿರುವಂತಹದ್ದು. ಜೊತೆ ಇಲ್ಲಿರುವಂತದ್ದು 19ನೇ ತಾರೀಕು ನಡೆದಂತ ವಿಚಾರಣಾ ಸಂದರ್ಭದಲ್ಲಿ ನ್ಯಾಯಪೀಠ ಒಂದು ಪ್ರಶ್ನೆಯನ್ನ ಸ್ಪಷ್ಟವಾಗಿ ಕೇಳಿತ್ತು. ಅಂದ್ರೆ ಈಗ ಮನವಿಯನ್ನ ಮಾಡಿರುವಂತಹ ಸಂಘಟನೆಗಳಿಗೆ ಪ್ರತ್ಯೇಕವಾದಂತಹ ದಿನಾಂಕಗಳನ್ನ ನೀಡಲಿಕ್ಕೆ ಸಾಧ್ಯತೆ ಇದೆಯಾ, ಆ ಬಗ್ಗೆ ನೀವು ಈ ಬಗ್ಗೆ ಒಂದು ವರದಿ ಸಮೇತ ಬನ್ನಿ ಅಂತೇಳಿ ಹೇಳಿದ್ರು. ಅವತ್ತೇ ನ್ಯಾಯಪೀಠದ ಮುಂದೆ ಕೂಡ RSS ಸಂಘಟಕರಿದ್ದಾರೆ, ಅವರು ನಾವು ನವೆಂಬರ್ 2ಕ್ಕೆ ಮಾಡ್ತೇವೆ ಅನ್ನುವಂಥದ್ದನ್ನ ಅಲ್ಲಿ ಮಾಡ್ಲಿಕ್ಕೆ ನಾವು ಸಿದ್ಧ ಇದ್ದೇವೆ, ಅವತ್ತು ನಾವು ಅನುಮತಿ ಕೊಟ್ಟರೆ ಮಾಡ್ಲಿಕ್ಕೆ ಸಿದ್ಧ ಇದೆ ಅನ್ನುವಂಥದ್ದು. ಆದ್ರೆ ಉಳಿದ ಸಂಘಟನೆಗಳಿಗೆ ಬೇರೆ ದಿನಾಂಕದಲ್ಲಿ ಕೊಡಬೇಕಾಗುತ್ತದೆ. ಯಾಕೆಂದ್ರೆ ನ್ಯಾಯಾಲಯವೇ ಹೇಳಿದೆ ಎಲ್ಲಾ ಸಂಘಟನೆಗಳಿಗೂ ಪ್ರತ್ಯೇಕವಾದ ದಿನಾಂಕವನ್ನು ಕೊಡುವಂತ ನಿಟ್ಟಿನಲ್ಲಿ ನೀವು ಯೋಚನೆ ಮಾಡಿ ಅಥವಾ ಕ್ರಮ ಕೈಗೊಳ್ಳಿ ಅಂತೇಳಿ. ಆದ್ರೆ ಬೇರೆ ಸಂಘಟನೆಯವರು ಕೂಡ ನವೆಂಬರ್ 2ಕ್ಕೆ ನಮಗೆ ಬೇಕು ಅನ್ನುವಂಥದ್ದನ್ನ ಮುಂದೆ ಬರ್ತಾ ಇರುವಂತದ್ದು, ಆ ಒಂದು ಕಾರಣ ಇಟ್ಟುಕೊಂಡು ನಿರಾಕರಣೆ ಮಾಡ್ತಾ ಇರುವಂತದ್ದು. ಇದೆಲ್ಲವನ್ನು ನೋಡ್ತಾ ಹೋದ್ರೆ ಎಲ್ಲ ಒಂದ್ ಕಡೆ ಬೇಕಂತಾನೆ ಈ ರೀತಿಯಾದಂತ ಒಂದು ಸಿಚುಯೇಷನ್ ಕ್ರಿಯೇಟ್ ಆಗ್ತಾ ಇದೆಯಾ, ಇದನ್ನ ಸರ್ಕಾರ ಯಾಕೆ ಸರಿಯಾದಂತ ಒಂದು ಸಮರ್ಥವಾಗಿ ಎದುರಿಸ್ತಾ ಇಲ್ಲ. ಸೊ ಹೀಗಾಗಿ ಇದನ್ನ ಈ ಕಾರಣವನ್ನು ಇಟ್ಟುಕೊಂಡೆ ಈ ಒಂದು ಅರ್ಜಿದಾರರಿದ್ದಾರೆ RSS ಪಥಸಂಚಲನ ಇದೆ, ಅದಕ್ಕೆ ಅನುಮತಿಯನ್ನ ಕೊಡದೆ ಅಥವಾ ನಿರಾಕರಿಸಿ ಹೋಲ್ಡಿಂಗ್ ಇಟ್ಟುಕೊಂಡು ಈಗ ಮಾಡ್ತಾ ಇರುವಂತದ್ದೇನಿದೆ, ಈ ಕ್ರಮಕ್ಕೆ ಎಲ್ಲ ಒಂದ್ ಕಡೆ ನ್ಯಾಯಪೀಠ ಒಂದು ಸೂಚ್ಯವಾಗಿ ಅಸಮಾಧಾನ ವ್ಯಕ್ತಪಡಿಸಿರುವಂತದ್ದು. ಆ ಕಾರಣಕ್ಕಾಗಿ ಈ ಒಂದು ವಿಚಾರವನ್ನ ಆದಷ್ಟು ಪ್ರೊಲಾಂಗ್ ಮಾಡ್ಕೊಂಡು ಹೋಗ್ಬೇಡಿ, ಎಳೆದುಕೊಂಡು ಹೋಗ್ಬೇಡಿ, ಆದಷ್ಟು ಬಗೆಹರಿಸಿ ಒಂದು ಸೂಕ್ತ ಒಂದು ಕ್ರಮವನ್ನು ತೆಗೆದುಕೊಳ್ಳಿ, ನಿರ್ಧಾರವನ್ನ ಮಾಡಿ, ಆ ಒಂದು ನಿರ್ಧಾರವನ್ನ ಮಾಡ್ಲಿಕ್ಕೆ ಆದಷ್ಟು ಬೇಗ ಶಾಂತಿ ಪಾಲನಾ ಸಭೆಯನ್ನ ಮಾಡಿ ಅಂತೇಳಿ ಹೇಳಿರುವಂತದ್ದು. ಹಾಗಾಗಿ ಎಜಿ ಅವರು ನಾವು
ಜಿಲ್ಲಾ ಕೇಂದ್ರದಲ್ಲಿ ಅಂದ್ರೆ ಕಲಬುರಗಿಯಲ್ಲಿ ಸಭೆಯನ್ನ ಮಾಡ್ತೇವೆ, ಯಾವ ಸಮಯದಲ್ಲಿ ಮಾಡ್ತೇವೆ, ಯಾವ ಜಾಗದಲ್ಲಿ ಮಾಡ್ತೇವೆ ಅಂತ ಸಂಜೆ ಒಳಗೆ ಹೇಳ್ತೇವೆ ಅನ್ನೋದಾಗೆ ಸಭೆಯನ್ನ ನಿರ್ಧಾರ ಆಗುತ್ತೆ, ಸಭೆಯ ದಿನಾಂಕ ಮತ್ತೆ ನಿರ್ಧಾರ ಆಗುತ್ತೆ. ಅಂದ್ರೆ ಸಭೆಯಲ್ಲಿ ಏನ್ ನಿರ್ಧಾರ ಆಗುತ್ತೆ ಅನ್ನೋದು ನವೆಂಬರ್ 2ಕ್ಕೆ ಪಥಸಂಚಲನ ನಡೆಯುತ್ತಾ ಇಲ್ಲ ಅನ್ನುವಂಥದ್ದು ಇನ್ನೂ ಕುತೂಹಲ ಮುಂದುವರೆದಿರುವಂತಹದ್ದು. ಭವನ. ಎಸ್, ಧನ್ಯವಾದ ರಮೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.